ಈ ರೀತಿಯ ವ್ಯವಸ್ಥೆ ಸಿಗ್ತದೆ ಅಂತೇಳಿ ಕನಸಿನಲ್ಲೂ ಎಣಿಸಿದವರಲ್ಲ. ಎಣಿಸದೆ ಬಂದ ಭಾಗ್ಯ ಪ್ರತಿಯೊಂದು ಕ್ಷಣದಲ್ಲಿ ಯೋಚಿಸ್ತಾ ಇದ್ದೇನೆ. ಅನಾಥರಾಗಿ ಕಾಡಾಡಿಯಂತೆ ಆಯುತ್ತಿದ್ದಂತ ನನಗೆ ವಜ್ರಬಲದ ಅಧಿಕಾರ ನನ್ನ ಕೈಗೆ ಲಭಿಸಿತು ಅಂತೇಳಿ. ಆದರೆ ಇದಕ್ಕಿಂತ ದೊಡ್ಡ ಭಾಗ್ಯ ಇರಬೇಕು. ವ್ಯವಸ್ಥಿತವಾದ ಜೀವನವನ್ನೇ ಬಯಸುವುದಲ್ಲ, ಅಧಿಕಾರ ಸಿಕ್ಕಿದ್ದನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಚಿಂತನೆಯನ್ನು ಪ್ರತಿ ಹೊತ್ತಿನಲ್ಲಿ ಚಿಂತಿಸಿ ವ್ಯವಸ್ಥೆಯನ್ನು ಪ್ರತಿಯೊಬ್ಬರಿಗೂ ಮಾಡಿಕೊಡುವುದೇ ನನ್ನ ಜೀವನದ ಉದ್ದೇಶ. ಅದ್ಯಾರದು ನನ್ನಲ್ಲಿ ಕಾಣುವುದಕ್ಕೆ ಸತ್ಯ ಹೇಳುತ್ತೇನೆ ಮಂತ್ರೀಶ. ನನಗೆ ಪಟ್ಟಾಭಿಷೇಕ ಆಗುವಂತಹ ಹೊತ್ತಿನಲ್ಲಿ ಇಷ್ಟು ಜನ ಸೇರ್ತಾರೆ ಅಂತೇಳಿ ನಾನು ಎಣಿಸಿರಲಿಲ್ಲ. ಯಾಕೆಂದ್ರೆ ಹೊಸ ಅಧಿಕಾರಕ್ಕೆ ಬರುವಂತಹ ವ್ಯಕ್ತಿ ಆಗಿದ್ದಾನೋ ಅಂತೇಳಿ ಚಿತ್ರವಾಗಿರುವವರು ಈ ರೀತಿಯಲ್ಲಿ ಭದ್ರತೆಯಾಗಿ ಒಟ್ಟಾಗ್ತಾರೆ ಎಂಬ ಕಲ್ಪನೆ ಇರಲಿಲ್ಲ. ಆನಂದವಾಗ್ತಾ ಇದೆ, ಪರಮಾನಂದವಾಗ್ತಾ. ಇದು ನನ್ನ ಕೊಡುಗೆಯಲ್ಲ, ನಿಮ್ಮವರ ಕೊಡುಗೆ. ಒಲೆಯ ಅಳಿದವ ಮೇಲೆ ಮಂತ್ರಿಯಾಗಿ ಎಲ್ಲರನ್ನು ಅವರನ್ನು ಸಾಕಿ ಸಲಹಿ ಎಲ್ಲರನ್ನು ಉದ್ಧರಿಸಿಕೊಂಡು ಬಂದೆ. ಆ ಯೋಚನೆಯಲ್ಲಿ ಎಲ್ಲರಿದ್ರು. ಒಂದು ದಿವಸ ಸರಿಯಾದ ನಾಯಕನೊಬ್ಬರ ಬಗ್ಗೆ ಬಂದೇ ಬರುತ್ತಾನೆ. ಆದ್ರೆ ಬಂದಿದ್ದಿ ಹೌದು, ಆದ್ರೆ ಮನಸ್ಸಿನ ನೋವನ್ನು ನಿನಗೆ ಹೇಳಿಕೊಳ್ಳುತ್ತೇವೆ. ನೋಡು, ಇಷ್ಟು ಮಾತ್ರ ಅಲ್ಲ, ಅದೆಷ್ಟೋ ಮಂದಿ ಅಸುರ ವೀರರು ಈ ವಜ್ರಾಪುರದಲ್ಲಿ ಬೆಳೆಯಬೇಕಿತ್ತು. ಇದನ್ನೆಲ್ಲ ಏನಾದ್ರು ಅಂತ ಯೋಚನೆ ಮಾಡ್ತೀಯ. ಇಲ್ಲಿ ಮನೆಯಂತ ಕಬರೆಂಬ ಒಬ್ಬಾದಿಯು ತನ್ನ ಮಕ್ಕಳ ಜೊತೆಯಲ್ಲಿ ಸೇನೆ ಸಮೇತವಾಗಿ ಸಂಕವನ್ನೇ ಏರಿದ. ಸುರರನ್ನೆಲ್ಲ ತಲೆಬಿಡುವುದಕ್ಕಾಗಿ ಮುಂದಾಗ ಏನು ಮಾಡಲು ಎಲ್ಲರೂ ಅಳಿದು ಹೋದ್ರು. ಅಳಿದ ಮೇಲೆ ನಾವು ಪ್ರಾಣ ಭಯದಿಂದಾಗಿ ಓಡಿ ಬಂದು ಈ ರಾಜ್ಯದಲ್ಲಿ ಇನ್ನೂ ಉಳಿಸಬೇಕು. ಒಂದು ದಿವಸ ಆ ದೇವತೆಗಳನ್ನು ತೇರನ್ನು ತೀರಿಸಬೇಕು. ಈ ಉದ್ದೇಶದಲ್ಲಿ ಆದ್ರೆ ಈ ಸರಿಯಾದ ಸಮಯ ಎಂಬ ಯೋಚನೆಯಿಂದ ನಿನ್ನನ್ನೇ ಕಳ್ಕೊಂಡು ನೀನೊಬ್ಬ ಬಲಾಢ್ಯನೆಂಬಂತ ಯೋಚನೆಯಿಂದಲೇ ದೇವತೆಗಳ ಧರ್ಮವನ್ನೇ ಬರೆಯುವುದು, ದೇವ ಪೀಠವನ್ನೇ ಏರಲಿ. ನಮ್ಮ ಅಳಿದವರಿಗೆ ಅವರಿಗೆ ಸಂತೋಷವಾಗುತ್ತದೆ.
ವ್ರತವನ್ನು ಮಾಡಬೇಕು. ಅಯ್ಯೋ, ಕೇವಲ ದೇಹ ಬಲ ದೂರಪಟ್ಟಂತ ಹೊರ ಬಲವನ್ನು ಉಂಟು ಈ ಉದ್ದೇಶದಿಂದಾಗಿ ದೇವತೆಗಳ ಮೇಲೆ ಹೋರಾಟವನ್ನೇ ಮಾಡಿದ್ರೆ ಸಾಮಾನ್ಯರಲ್ಲ ದೇವತೆಗಳು. ಅವರ ಸೂತ್ರ ಹೇಳುತ್ತೆ, ಅವರನ್ನೇ ರಚನೆ ಮಾಡುವ ಒಬ್ಬ ಮರಣಕರ್ತನಾದ ನಾರಾಯಣನೊಬ್ಬ ಇದ್ದಾನೆ. ಆದರೆ ಮತ್ತು ರಾಕ್ಷಸರನ್ನೆಲ್ಲ ಸಂಹರಿಸಿ ದೇವತೆಗಳಿಗೆ ಸುಖವನ್ನೇ ಕೊಡ್ತಾರೆ, ರಾಕ್ಷಸರಿಗೆ ದುಃಖವನ್ನೇ ಕೊಡ್ತಾರೆ. ಅದಕ್ಕಾಗಿ ನೀನು ಕೆಲಸವನ್ನು ಮಾಡಬೇಕು. ನನ್ನ ಮಾತಿನಂತೆ ನಡೆದಿದೆ ಯಾವ ಕಾರಣಕ್ಕೂ ನಾವು ತಪ್ಪಿ ನಡೆಯುವುದಕ್ಕೆ ಸಾಧ್ಯವಿಲ್ಲ. ಮಂತ್ರಿಗಳಂತ ನೀವು ಸಕಾಲದಲ್ಲಿ ಸಲಹೆ ತೆಗೆದುಕೊಳ್ಳುವುದು ಸರಿ, ಆ ಸಲಹೆಯಂತೆ ನಾನು ನಡೆಯಬೇಕಾದ್ದು ಸರಿ. ಏನಾಗಬೇಕು ಹೇಳಿ? ಮತ್ತೊಮ್ಮೆ ಕಾನೂನನ್ನು ಸೇರಬೇಕು. ಕೊಂಡವರನ್ನು ಬಂದು ಸೇರಿ ಆ ಪರಮೇಶ್ವರನ ತಪಸ್ಸಿನ ಮೂಲಕ ಮೆಚ್ಚಿಸಿ ಆತನಿಂದಲೇ ಪಡೆಯಬೇಕಾದಂತವರನ್ನು ಏರ್ಪಡ್ತಾವ. ಯಾರಿಂದ ಹೌದು, ಇದು ನೀವು ಎಣಿಸಿದ ಮಾತ್ರಕ್ಕೆ ಕೈಗೊಳಿಸುವ ಕೆಲಸ. ಆದ್ದರಿಂದ ನೀವು ಮಾಡಬೇಕಾದ ಒಂದೇ, ಇಲ್ಲಿ ಎಲ್ಲವನ್ನು ಸಂರಕ್ಷಣೆ ಮಾಡಿಕೊಂಡು ಈ ರಾಜ್ಯವನ್ನು ಸುರಕ್ಷಿತವಾಗಿ ನೋಡಿಕೊಂಡು ಎಷ್ಟು ವರ್ಷ ಕಳೆದ ನಂತರ ಬರ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ತಪೋಬಲದಿಂದ ಪರಶುವನನ್ನು ತಪಸ್ಸಿನಲ್ಲಿ ಮೆಚ್ಚಿಸಿ ಬೇಕಾದಂತ ಮರಗಳನ್ನು ಪಡೆದುಕೊಂಡು ಈ ಕಡೆಗೆ ಬರ್ತೇನೆ ಅಂತ ಆ ನಿರೀಕ್ಷೆಯಲ್ಲಿ ನೀವಿರ್ಬೋದು. ಆಗಿದ್ದೇನೆ, ಪರಶುವನ್ನು ಆರಾಧಿಸ್ತೇನೆ. ಶಂಭೋ ಶಂಕರ, ಗಂಗಾಧರ, ನೀಲಕಂಠ, ರಕ್ಷಿಸು ಸ್ವಾಮಿ, ರಕ್ಷಿಸು, ರಕ್ಷಿಸು ಸ್ವಾಮಿ, ರಕ್ಷಿಸು. ನಿನ್ನ ಅವಿಚ್ಛಿನ್ನವಾದಂತಹ ಭಕ್ತಿಗೆ ಒಲಿದು ಕೈಲಾಸದಿಂದ ಇಳಿದು ನೀನು ತಪಸ್ಸನ್ನು ಮಾಡುತ್ತಿರುವಂತಹ ಈ ಕ್ಷೇತ್ರವನ್ನು ಬಂದು ಸೇರಿದವನಿದ್ದೇನೆ. ಶಿವನ ಸಾಕ್ಷಾತ್ಕಾರದಿಂದ ನೀನು ಆತ್ಮಾನಂದವನ್ನು ಅನುಭವಿಸ್ತಾ ಇದ್ದೆ. ಸತ್ಯ. ಆದರೆ ಮಗು, ನಿನದಂತಹ ಭಕ್ತಿಯ ಕರೆಗೆ ಸೋತು ಗಿರೀಶ ಇಳಿದು ಬಂದರು. ಹೌದು, ಭಕ್ತ ಸುಪೋಷನಾದಂತಹ ನಾನು ಭಕ್ತರ ಆದೀನ ಭಕ್ತಜನ ಸ್ಮೃತಿಯನ್ನು ಹೀಗೆ ಕರೆಸಿಕೊಂಡವ. ಮಗುವೆ, ನಿಷ್ಕಲ್ಮಶ ಹೃದಯದಿಂದ ಶಿವ ಸ್ತೋತ್ರವನ್ನು ಮಾಡಿದ ನಿನಗೆ ಒಲಿದ ನಾನು ನೀನು ಕೇಳುವ ವರವನ್ನು ಕೊಡುತ್ತೇನೆ. ಏನು ಬೇಕು ಕೇಳು.
ಪಾಪವನ್ನು ಕಳೆದುಕೊಳ್ಳುವುದಕ್ಕೆ ಬೇಕಾಗಿ ಜ್ಞಾನದಿಂದ ದೇವರಾದಂತಹ ನಿನ್ನನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾನೆ. ಮಾಡಿದ ಪಾಪವನ್ನು ನಿಗ್ರಹಿಸುವುದಕ್ಕೋ ಎಂಬಂತೆ ಅನುಗ್ರಹ ಹಸ್ತವನ್ನು ಅಲ್ಲಿಂದಲೇ ಇದ್ದು ಅನುಗ್ರಹಿಸುವಂತಹ ದೇವನಿಗೆ ಓ ಕೈಲಾಸವಾಸ, ಏನಪ್ಪ ಚಂದ್ರಶೇಖರ, ಓ ಗಂಗಾಧರ, ಧನ್ಯನಾದಿತನು. ಬದುಕಿನಲ್ಲಿ ಎಲ್ಲರೂ ಆಸೆ ಮಾಡುವುದು ಯಾವುದು? ಬದುಕಿನ ಭದ್ರತೆ. ಇನ್ನಿಲ್ಲದೆ ಯಾವುದನ್ನು ಬಯಸುವುದಿಲ್ಲ. ಉಜ್ವಲವಾದ ಭವಿಷ್ಯಕ್ಕಾಗಿ ಪ್ರತಿಯೊಬ್ಬನೂ ಪ್ರಯತ್ನಿಸಬೇಕು. ಅನಾಥನಾಗಿ ಅಲೆದಾಡುವಂತಹ ನನಗೆ ಭದ್ರತೆ ಸಿಕ್ಕಿದಾಗ ಅದನ್ನು ಇನ್ನೂ ಭದ್ರತೆ ಮಾಡಿಕೊಳ್ಳಬೇಕು ಎಂಬ ಆಸೆ ಉಂಟು. ತಪ್ಪಲ್ಲ ತಾನೇ? ಗಳಿಸುವುದು ಮಾತ್ರ ಅಲ್ಲ, ಅದನ್ನು ಉಳಿಸುವುದು ಬಹಳ ದೂರದೃಷ್ಟಿಯ ಲಕ್ಷಣ ಆಗಿರ್ತದೆ. ಪ್ರಯತ್ನದಿಂದ ಯಾವುದನ್ನು ಪಡೆದುಕೊಳ್ಳಬಹುದು. ಪ್ರಯತ್ನದಿಂದ ಪಡೆದುಕೊಳ್ಳುವುದನ್ನು ಉಳಿಸಿಕೊಳ್ಳುವುದಕ್ಕೆ ದೇವತಾನುಗ್ರಹ ಬೇಕು. ಆದ್ರಿಂದ ನಿನ್ನಲ್ಲಿ ಯಾಚಿಸಿದ್ದು ನಾನು ನಿನ್ನ ಅನುಗ್ರಹವನ್ನು ಪಡಿ ಕೇಳ್ತಾ ಇದ್ದೀನಿ. ಏನು ಬೇಕು ಕೇಳಿ. ಬದುಕಬೇಕು, ನನಗಿನ್ನೂ ಬದುಕಬೇಕು. ಅಧಿಕಾರದ ಕೊನೆ ಉಸಿರಿನವರೆಗೂ ಬದುಕನ್ನು ಉಳಿಸಿಕೊಳ್ಳಬೇಕು. ಆದ್ರೆ ಬದುಕನ್ನು ಉಳಿಸಿಕೊಳ್ಳಬೇಕಾದ್ರೆ ಏನಾಗಬೇಕು? ಏನಾಗಬೇಕು? ಭಾಗ್ಯ ಬೇಕು. ಭಾಗ್ಯ ನನ್ನಲ್ಲಿದೆ. ಭಾಗ್ಯ ಇದ್ರೆ ಸಾಕೆ ಸ್ವಾಮಿ. ಮನುಷ್ಯನಿಗೆ ಆಯುಷ್ಯ ಬೇಕು. ಆಯುಷ್ಯ ಇದ್ರೆ ಸಾಕಾಗ್ತದ? ಆಯುಷ್ಯದ ಅಂತ್ಯದಲ್ಲಿ ಅಳಿವು ಬರುವುದಿಲ್ಲೋ? ಈ ಜೀವಕ್ಕೆ ಅಳಿವೇ ಇಲ್ಲ ಎಂಬ ವರವನ್ನು ದಯಮಾಡಿಸಿದಂತೆಯೇ ವಿಚಾರವಂತನಾಗಿಯೇ ಸಾಧನೆಯ ಮೆಟ್ಟಲನ್ನೇ ಏರುತ್ತಾ ಬಂದಿದ್ದೀಯ. ಇನ್ನು ಕೀರ್ತಿ ಸೌಧದಲ್ಲಿ ಸ್ಥಿರವಾಗಿ ಉಳಿಯಬೇಕು ಎನ್ನುವಂತಹ ಮುಖ್ಯೇಚ್ಛೆಯನ್ನು ಪ್ರಕಟಗೊಳಿಸಿದ್ಯಲ್ಲ. ಇದನ್ನು ಹೇಳುವುದಕ್ಕೂ ಕಾರಣ ಏನಪ್ಪ? ಅನಾಥನಾಗಿದ್ದಾಗ ಕಾಡಲ್ಲಿ ಅಲೆಯುವಾಗ ಇದೆಲ್ಲ ನನಗೆ ಚಿಂತೆಯೇ ಇರಲಿಲ್ಲ. ನಾನು ಹೋದದ್ದೇ ದಾರಿ ಅಂತೇಳಿ ಎಣಿಸಿದೆ. ಸರಿಯಾದಂತಹ ಪದವಿಯನ್ನು ಏರಿದಾಗ ಆ ಪದವಿಯನ್ನು ಉಳಿಸಿಕೊಳ್ಳುವಂತಹ ದಾರಿಯನ್ನು ಕಂಡುಕೊಂಡವ ನಾನು. ಸರಿ. ಆದ್ರಿಂದ ಪದವಿ ಸಿಕ್ಕಿದ್ಯಾಗೆ ನಾನಾಗಿ ಪಡೆದದ್ದಲ್ಲ, ಬಯಸದೆ ಬಂದ ಭಾಗ್ಯ. ಬಯಸದೆ ಬಂದ ಭಾಗ್ಯ. ಅನಾಥನಾದಂತ ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟದ್ದು ಅಸುರ ಬಂದ. ಆದ್ರಿಂದ ಅವರಿಗಾಗೂ ನನಗಾಗೂ ಇದನ್ನು ಉಳಿಸಿಕೊಳ್ಳುವುದಕ್ಕೆ ತಾನಿದು ಒಂದೇ. ನಿನ್ನಲ್ಲಿರುವಂತಹ ಪ್ರಭು ಶಕ್ತಿ ಏನು, ಈ ಶಕ್ತಿ ಏನು, ಕ್ರಿಯಾಶಕ್ತಿ ಏನು ಎನ್ನುವುದನ್ನು ಮನಗಂಡಂತಹ ನಿನ್ನವರು ಆ ಸಮೂಹಕ್ಕೊಬ್ಬ ನಾಯಕ ಬೇಕು ಎಂದು ಮಾಡಿ ತೀರ್ಮಾನಿಸಿ ನಿನ್ನನ್ನು ಆಯ್ಕೆ ಮಾಡಿದ್ದಾರೆ ಎಂದು ಸತ್ಯ. ಆದರೆ ಅಲ್ಲಿಯೂ ನಿನ್ನನ್ನು ಉಳಿಸಿಕೊಳ್ಬೇಕು ಎನ್ನುವಂತಹ ಅಭಿಪ್ರಾಯವನ್ನು ಮಂಡಿಸಿ ಶಿವನ ಸಾಕ್ಷಾತ್ಕಾರಕ್ಕಾಗಿ ಪ್ರಚೋದನೆ ಕೊಟ್ಟಿದ್ದಾರಲ್ಲ. ಹೌದು. ದಡ ಸೇರುವುದು ಪ್ರಯತ್ನಶೀಲನ, ಒಬ್ಬ ಈಜುಗಾರನ ಅಸಾಧನೆ ಹೌದು. ಹಾಗೆಂದು ಸಾಧನೆಯಲ್ಲಿ ಮತ್ತೊಬ್ಬನಿಗೆ ಯಾವುದೇ ರೀತಿಯ ಬಾಧೆ ಎನ್ನುವಂಥದ್ದು ಬರಬಾರದು ಎನ್ನುವಂತಹ ದೂರದೃಷ್ಟಿ ಬೇಕಲ್ಲ. ನನ್ನ ಸಾವನ್ನು ನಾನು ಉಳಿಸಿಕೊಳ್ಳುವುದನ್ನು ಏನು ಸ್ವಾಮಿ ಇನ್ನೊಬ್ಬರಿಗೆ ತೊಡಕು? ಲೋಕದ ನಿಯಮವನ್ನು ಮೀರಿದಂತಾಗ್ತದೆ ಮಗು. ಲೋಕದ ನಿಯಮ ನೀನು ಚೆನ್ನಾಗಿ ಸುಹೃತ ಎನ್ನುವಂತಹ ಮುನಿಯಿಂದ ರಕ್ಷಿಸಲ್ಪಟ್ಟು ಅವನಿಂದಲೇ ಪ್ರೇರೇಪಿಸಲ್ಪಟ್ಟು ಈ ದಾರಿಯಿಂದ ಬಂದವ. ಹೌದಾ? ಹಾಗಾದ್ರೆ ಲೋಕದ ಜೀವಿಗಳ ಜೀವನ ಕ್ರಮವನ್ನು ತಿಳ್ಕೊಂಡಿರ್ಬೇಕು. ಪ್ರತಿಯೊಬ್ಬ ಜೀವಿಗೂ ಕೊನೆಗಾಲ ಅಂತ ಇದೆ. ಹುಟ್ಟು ಜೊತೆಗೆ ಬದುಕು, ಕೊನೆಗೆ ಸಾವು. ಹಾಗಾಗಿ ಇದು ಲೋಕದ ಒಂದು ಪ್ರಕ್ರಿಯೆ. ಅದನ್ನು ಮೀರುವುದು ಕಾಲವನ್ನು ಅತಿಕ್ರಮಿಸಿದಂತಾಗುವುದಿಲ್ವೇ? ಕಾಲಾಂತಿಕನಾದ ನನಗೆ ಕಲ್ಪಾಂತ್ಯದಲ್ಲಿ ಒಂದು ಕಾಲ ಅಂತ ಇದೆ, ಅಂದ್ರೆ ಅಂತ್ಯ ಇದೆ. ಮೂರು ಮೂರ್ತಿಗಳಿಗೂ ಅಂತಹ ಒಂದು ಕಾಲ ಇದೆ, ಅಂತ್ಯಕಾಲ ಇದೆ. ಅಂದ ಮೇಲೆ ನಾವು ರಕ್ಷಣೆ ಮಾಡುವಂತಹ ನಮ್ಮಿಂದ ಪೋಷಿಸಲ್ಪಡುವಂತಹ ಜೀವಿಗಳಿಗೆ ಉಳಿಗಾಲವನ್ನು ಕಲ್ಪಿಸಿಕೊಡುವುದಕ್ಕಾಗ್ತದೆಯೇ? ಹಾಗಾಗಿ ಮಗು ಲೋಕ ವಿರುದ್ಧವಾದ
ವಿರುದ್ಧವಾದಂತಹ ನಿನ್ನ ಅಪೇಕ್ಷೆಯನ್ನು ಹಾ. ಪೂರೈಸಲಾಗುವುದಿಲ್ಲ. ಹಾಗೆಂದು ಸಾವನ್ನು ಗೆಲ್ಲುವ ಸಾಧನೆಯ ಏನಾದರೂ ವರವನ್ನು ಕೇಳು, ಅದನ್ನು ಅನುಗ್ರಹಿಸ್ತೇನೆ. ಸಾವೇ ಇಲ್ಲ, ಬರಬಾರದು ಎಂದು ಕೇಳುವುದು ಧರ್ಮವಲ್ಲ. ಅದಕ್ಕೆ ಬೇರೆ ದಾರಿಯನ್ನು ನಾನು ಕಂಡುಕೊಳ್ಳಬೇಕು, ಹುಡುಕಬೇಕು. ತಗುವೇ ಅನಿವಾರ್ಯ, ಅನಿರೀಕ್ಷಿತ. ಬದುಕು ಅನಿವಾರ್ಯ, ಸಾವು ನಿಕ್ಷಿತ. ಇದು ನೀವೇ 3 ಜನ ತೀರ್ಮಾನಿಸಿ. ತ್ರಿಮೂರ್ತಿಗಳಂತ ನೀವು ಪ್ರಪಂಚಕ್ಕೆ ಕೊಟ್ಟಂತ ಒಂದು ನಿಯಮ. ಹೌದು, ನೀವು ಹೇಳುವ ದಾರಿಯಲ್ಲಿ ಕಂಡುಕೊಳ್ಬೇಕು. ಇಷ್ಟು ನಿಮಗೆ ಗೊತ್ತಿದ್ರು ನೀನು ಉಳಿಯುವುದಕ್ಕೆ ಬೇಕಾಗಿ ದಾರಿಯನ್ನು ನೀನು ಕಂಡುಕೋ. ಸಾವೇ ಇಲ್ಲದ ವರ ಬೇಕೆಂದು ಕೇಳುವುದು ಅರ್ಥವಲ್ಲ. ಗೆಲ್ಲುವ ಯತ್ನವನ್ನು ನೀನೇ ಹುಡುಕಿಕೊ, ನಾನೇ ಮಾಡಿಕೊಳ್ಳು ಸ್ವಾಮಿ. ಅದಕ್ಕೆ ಸಾಧನೆಯ ಮೆಟ್ಟಲನ್ನು ಏರುವುದಕ್ಕೆ ಸಿದ್ಧನಾಗಿದ್ದೇನೆ. ಒಳ್ಳೆಯದು. ನನ್ನಲ್ಲಿ ಕದನವನ್ನು ಕೊಡುವ ಹೊತ್ತಿನಲ್ಲಿ 1000 ವರ್ಷಗಳ ತನಕ ಕದನವನ್ನು ಮಾಡುವ ಆತನೇ 1000 ವರ್ಷ ತಪಸ್ಸನ್ನು ಮಾಡಬೇಕು. ಆ 1000 ವರ್ಷ ತಪಸ್ಸು, 1000 ವರ್ಷ ಕದನವನ್ನು ಮಾಡಿ ಯಾರು ನನ್ನನ್ನು ಗೆಲ್ಲುತ್ತಾನೋ ಅವನಿಗೆ ನನಗೆ ಸಾವು ಬರಲಿ. ಆ ಸಾವಿನ ಭದ್ರತೆಗೆ ಬೇಕಾಗಿ ಭದ್ರತಾ ಕವಚವನ್ನು ನನಗೆ ಭಾವಿಸಿ. ಎಷ್ಟು ಕವಚ ಬೇಕು? ಶಾಸ್ತ್ರ ಕವಚ. ಒಂದು ಕವಚ ಸಾಲುವುದಿಲ್ಲ. ಯಾಕೆಂದ್ರೆ ಅವರು 1000 ವರ್ಷ ತಪಸ್ಸು ಮಾಡುವುದಿಲ್ಲ, 1000 ವರ್ಷ ಯುದ್ಧ ಮಾಡುವುದಿಲ್ಲ. ಆಚೆಗೂ ಈಚೆಗೂ ಯುದ್ಧ ಮಾಡ್ತಿರುವಂತ ಹೊತ್ತಿನಲ್ಲಿ ಉತ್ತರ ಕೊಡಬೇಕು. ಒಂದು ಕವಚ ಸಾಕಾಗ್ತದ? ಪಂಚಭೂತಾತ್ಮಕವಾದಂತಹ ಯಾವ ದೇಹವಿದೆಯೋ ಅದಕ್ಕೆ ಪಂಚ ಇಂದ್ರಿಯಗಳು ಒಂದು ರೀತಿಯ ಆವರಣವೇ. ನಿನಗೆ 1000 ಕವಚ, ಷಡ್ವಿಕಾರಗಳು, ಅಷ್ಟಮದಗಳು, ವಿಧ ವೃತ್ತಿಗಳು, ಇಂಥದ್ದೆಲ್ಲ ಧರ್ಮದ 10 ಲಕ್ಷಣಗಳು, ಇದನ್ನೆಲ್ಲ ಸುಸೂತ್ರವಾಗಿ ನೀನು ಮನವರಿಕೆ ಮಾಡಿಕೊಂಡು ಆಮೇಲೆ ಅದನ್ನು ಸುಭದ್ರವಾಗಿ ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಮುಂದೆ ಹೋದಾಗ 1000 ಕವಚಗಳನ್ನೂ ಭೇದಿಸಿದರೆ ನಿನ್ನ ಬಾರಿಗೆ ಸಾವು. ಹಾಗೆಂದು 1000 ವರ್ಷ ತಪಸ್ಸು ಮಾಡಿದಾಗ ನಿನ್ನ ಒಂದು ಕವಚವನ್ನು ಭೇದಿಸಲು ಶಕ್ತ. ಹಾಗೆಂದು ಆ ತಕ್ಷಣವೇ ಅವ ಸತ್ತೋಗ್ತಾನೆ. ಹಾಗಾದರೆ ಇದು ನಿನ್ನದಾದಂತಹ ಯತ್ನ. ಇದಕ್ಕೆ ಅನ್ನುವುದು ಯುಕ್ತಿಯಿಂದ. ಶಕ್ತಿಗಿಂತ ಯುಕ್ತಿ ಮೇಲು ಮಗನೆ. ಆದರೆ ಶಕ್ತಿ ಯುಕ್ತಿಗಳಿಗೆ ಪ್ರಧಾನ ಉಪಾಧಿ ಭಕ್ತಿ, ದೈವ ಶಕ್ತಿ. ಹೌದು, ಅದನ್ನು ನಾನು ಅನುಗ್ರಹಿಸ್ತೇನೆ. ನೀನು ಯಾವುದನ್ನು ಕೇಳಿದ್ದೀಯೋ ಅಂತೆ 1000 ವರ್ಷ ಒಬ್ಬ ತಪಸ್ಸು ಮಾಡಲಿ, ಒಂದು ಕವಚವನ್ನು ಭೇದಿಸಲಿ, ಆ ತತ್ಪರಿಣಾಮವಾದಂತಹ ಫಲ ಏನು ಅದನ್ನು ಅನುಭವಿಸಲಿ ಎಂದು ನಾನು ಮೊದಲು ಹೇಳಿದಂತಹ ಮಾತು ನೆನಪಿರಲಿ. ಮುನಿಯುವ ಮುಕ್ಕಣ್ಣ ನಾನು, ಮುಮುಕ್ಷುಗಳಿಗೆ ಮುಕ್ತಿದಾಯಕ. ಕಾಲಕುಟ ವಿಷವನ್ನು ಕುಡಿದು ಕಾಲಕಂದರ ಎನಿಸಿಕೊಂಡದ್ದು ಭಕ್ತರಿಗಾಗಿ. ಭಕ್ತಾಗ್ರಗಣ್ಯ, ನಿನ್ನ ಇಚ್ಛೆ ಪೂರ್ತಿಯಾಗಲಿ.